ಜಾನಿ ನಿಮ್ಗೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ ಕಂಬುಡಿ. ನಿಮ್ ಮಾವನ್ ದುಡ್ಡು ಕೊಡಕ್ ಆಗಲ್ಲ ಅಂತಾನೆ ಇಷ್ಟೆಲ್ಲ ಆಕ್ಟಿಂಗ್ ಮಾಡಿದ್ದು. ಈ ಓವರ್ ಆಕ್ಟಿಂಗ್ ಮಾಡಿ 5 ಲಕ್ಷ ಸೇರ್ಸ್ಕೊಡಿ ಅಂತಿದಾರೆ. ಈ ಅಣ್ಣಪ್ಪನವ್ರು ಇಷ್ಟು ಮಧುರ ಅವ್ರೆ, ಆಕ್ ಮಾಡಿ ಅಂದ್ರೆ ಓವರ್ ಆಕ್ ಮಾಡಿ ಎಲ್ಲಾನು ಎಕ್ಕುಟ್ಟಿಸ್ಬಿಡ್ತಾರೆ. ಗೌಡ್ರೆ, ಲೀಕ್ ಆಗಿರೋ ಗ್ಯಾಸ್ ಮುಂದೆ ನಿಂತ್ಕೊಂಡು ಕಡ್ಡಿಗಿರೋ ಪ್ರಯತ್ನ ಮಾಡಬೇಡಿ, ಸುಮ್ಮನೆ ನಿಂತ್ಕೊಳ್ರಿ. ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿತ್ತೇನ್ರಿ? ಗೊತ್ತಿಲ್ಲ ಅಂದ್ರೆ ಎಷ್ಟು ಹೇಳ್ಕೊಟ್ರು ಅಷ್ಟೇ ಆಕ್ಟ್ ಮಾಡ್ಬೇಕಿತ್ತು. ಅದೇ ಬಿಟ್ಟು ಫೀಸ್ ಯಾಕೆ ತಗೋಬೇಕಿತ್ತು? ಏನೋ ನ್ಯಾಚುರಲ್ ಆಗಿರ್ಲಿ ಅಂತ ಮಾಡಿದ್ನಪ್ಪ. ಏನ್ ನ್ಯಾಚುರಲ್ ಮಣ್ಣು? ಕೋಟಿಗಟ್ಲೆ ಫೀಸ್ ತಗೊಳ್ಳೋದು ನ್ಯಾಚುರಲ್? ಏನೋ ಆಗಿದ್ದಾಗೋಯ್ತು ಬಿಡುಮದು. ಓ ಅಣ್ಣಪ್ಪನವ್ರೆ, ಏನ್ ಇಪ್ಪಟ್ಟಿ ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ರಿ? ಆಗಿದ್ದಾಗೋಯ್ತು ಬಿಡು ಅನ್ಕೊಂಡು 2 ಸೂಜಿ ತುತ್ತೂರು ಚುಚ್ಚಿಸ್ಕೊಂಡಿಲ್ವಾ? ಇವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡಿಗೌಡ್ರೆ. ಅದಕ್ಕೆ ಮಧುರ ಅವ್ರೆ ಅವ್ರನ್ನ ಬಿಟ್ಟು ನನ್ನ ಕಟ್ಕೊಳ್ಳಿ ಎಂದದು. ಅಲ್ಲ ಬಿಟ್ಟು ಅಂದ್ಬಿಟ್ಟು ಈಗ 10 ಲಕ್ಷ ರೂಪಾಯಿ ನಿಮ್ಮ ಮಾವನ ಕೊಡ್ಬೇಕಲ್ಲ, ಎಲ್ಲಿಂದ ತಂದು ಕೊಟ್ಟರಿ? ಡೋಂಟ್ ವರಿ ಸರ್, ನಾನು ಇವತ್ತೇ ಪ್ರತಿಯೊಂದು ಮನೆಗೂ ಹೋಗಿ ವಿಷಯ ತಿಳಿಸಿ ಹುಷಾರಾಗಿ ಹೇಳ್ತೆ. ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ, ಆ ಕಿಡ್ನಿ ಕಳ್ಳನ್ನು ನಾನು ಹಿಡಿತೆ. ಓಕೆ ಇಡ್ತೆ. ಇನ್ಸ್ಪೆಕ್ಟರ್ ಏನಾಯ್ತು? ಅಂದ್ರೆ ಮೇಡಮ್, ಬೆಂಗಳೂರಲ್ಲಿ ಫೇಕ್ ಡಾಕ್ಟರ್ ಹಾವಳಿ ಜಾಸ್ತಿ ಆಯ್ತು ಮಾರ್ರೆ. ಕಿಡ್ನಿ ಕಳ್ತನ ಮಾಡ್ತಿದ್ರು, ಅದಕ್ಕೆ ನಿಮ್ಗೆ ಹೇಳಿ ಹಪ್ಪ ಅಂದಲ್ಲಿ ಬಂದೆ. ಕಿಡ್ನಿ ಕಳ್ರ? ಹೌದು ಮರ್ರೆ. ಓಯ್ ಜಾನಿ ಅವ್ರೆ, ನೀವೆಂತಕ್ಕೆ ಮರ್ರೆ ಡಾಕ್ಟರ್ ವೇಷ ಹಾಕೊಂಡಿರಿ? ಅದು ನನಗೆ ಜೀವನದಲ್ಲಿ ಒಂದು ಸಲ ಡಾಕ್ಟರ್ ಕೋಟ್ ಹಾಕೋಬೇಕು ಅಂತ ಆಸೆ ಇತ್ತು, ಇವತ್ತು ಹಾಕೊಂಡ್ಬಿಟ್ಟೆ. ಓಯ್ ಗೌಡ್ರೆ, ನೀವೆಂತಕ್ಕೆ ಮರ್ರೆ ಮನೆಯಲ್ಲಿ ಸೋದ್ರ ಮಾವನ ಆಸ್ಪತ್ರೆ ಅಂದಳಿ ಬೋರ್ಡ್ ಹಾಕೊಂಡಿರಿ? ನಿಮ್ಗೂ ಅದೇ ತರ ಬೋರ್ಡ್ ಹಾಕೊಂಡ್ ಕಂದಳಿ ಆಸೆ ಇದೀತಾ? ನಿಮ್ಮ ಆನ್ಸರ್ಗೆ ಅಂತಿದ್ರೆ ನನಗೆ ಯಾಕೋ ಕಿಡ್ನಿ ಕಳ್ತನಕ್ಕೂ ನಿಮ್ಗೂ ಸಂಬಂಧ ಇತ್ತಂದಳಿ ಅನಿಸ್ತಿತ್ತಲ್ಲ. ದೇವರಾಣೆಗೂ ಇಲ್ಲ ಇನ್ಸ್ಪೆಕ್ಟ್ರೆ, ನಮ್ಮ ಮಾವನ ಕಾಟದಿಂದ ತಪ್ಪಿಸ್ಕೋಬೇಕು ಅಂತ ಈ ವೇಷ ಹಾಕೊಂಡಿದ್ದೀನಿ. ಸುಂದ್ರ ಮೇಡಮ್, ಇವ್ರು ಹೇಳ್ತಿಪ್ಪದ್ ನಿಜವಾ? ಹೌದು ಇನ್ಸ್ಪೆಕ್ಟರ್, ನಾವ್ಯಾಕೆ ಹೀಗ್ ಮಾಡ್ತಿದೀವಿ ಅಂತ ನಾನ್ ನಿಮಗೆ ಆಮೇಲೆ ಹೇಳ್ತೀನಿ. ಈಗ ನೀವು ನನ್ ಮಾತು ಕೇಳ್ಬೇಕು. ಇವ್ರಿಬ್ರನ್ನ ಹಿಡಿದು ನೇಣಿಗೆ ಹಾಕು ಕೇಳಿ ಹಾಕ್ತೆ. ಅಪ್ಪ ದೊರೆಸ್ವಾಮಿ, ಆತರ ಕನ್ಸೆಲ್ಲ ಕಾಣ್ಬೇಡಿ, ಅವ್ರೇನ್ ಹೇಳ್ತಾರೋ ಅದು ಮಾಡಿ ಸಾಕು. ಸುಂದ್ರ ಮೇಡಮ್, ಈಗ ನಾನು ಎಂತ ಮಾಡ್ಕೊಂಡಲ್ಲಿ ಹೇಳಿ. ನಾವೊಂದ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಿದ್ವಿ, ನೀವ್ ಬಂದ್ ಒಳ್ಳೆ ಐಡಿಯಾ ಕೊಟ್ರಿ ಬಿಡಿ. ನಾನು ಐಡಿಯಾ ಕೊಟ್ನಾ? ಹೌದು ಇನ್ಸ್ಪೆಕ್ಟರ್, ಮೊದ್ಲು ನೀವು ಕಿಡ್ನಿ ಕಳ್ತನದ ಕೇಸಲ್ಲಿ ಜಾನಿನ ಅರೆಸ್ಟ್ ಮಾಡಿ. ಮೊದಲು ತಮಾಷೆ ಮಾಡ್ತಿದ್ಯಾ? ಇಲ್ಲ ಜಾನಿ, ನಿಮ್ ಮಾವನ ಮನೆಯಿಂದ ಆಚೆ ಕಳ್ಸಕ್ಕೆ ಇದೊಂದೇ ಆಪ್ಷನ್ ಇರೋದು. ಏನ್ ನಾನು ಜೈಲ್ಗೆ ಹೋಗೋದಾ? ಇದೆಲ್ಲ ಜಸ್ಟ್ ನಾಟಕ ಅಷ್ಟೇ. ಇನ್ನೊಂದು ನಾಟಕ ಮಾಡ್ಬೇಕಾ? ಹೌದು ಗೌಡ್ರ. ಸುಂದ್ರ ಮೇಡಮ್, ನಂಗೆ ಒಂದು ಅರ್ಥ ಆಗ್ತಿಲ್ಲಲ್ಲ ಮರ್ರೆ. ಅರ್ಥ ಆಗೋ ಟೈಮ್ಗೆ ಎಲ್ಲ ಅರ್ಥ ಆಗುತ್ತೆ. ಈಗ ನಾನು ಹೇಳ್ದಷ್ಟು ಮಾಡಿ ಅಷ್ಟೇ, ನೀವು ಕೇಳ್ದಷ್ಟು ಬೀಡ ನಾನು ಕೊಡ್ತೀನಿ. ನಿಮ್ ಕೆಲ್ಸಕ್ಕೆಲ್ಲ ಬೀಡ ತಗೊಂಡ್ಕತ್ತ ಸುಂದ್ರಿ ಮೇಡಮ್. ಈಗಳ ಇವ್ರನ್ನ ಒದ್ದಾಡ್ಕೊಂಡು ಹೋಗ್ಬೋದಾ? ಬೇಡ ಇನ್ಸ್ಪೆಕ್ಟರ್, ಇವರು ಮಾವನ್ ಜೊತೆ ಮಾತಾಡ್ತಾ ಕೂತಿದ್ದಾಗ ನೀವ್ ಬಂದ್ ಹೇಳ್ಕೊಂಡು ಹೋಗೋರ್ ತರ ಆಕ್ಟ್ ಮಾಡಿ, ಮಿಕ್ಕಿದ್ ನಾನ್ ಮ್ಯಾನೇಜ್ ಮಾಡ್ತೀನಿ. ಅದ್ ಏನ್ ಮಾಡ್ತೀಯ ಅಂತ ನನಗೂ ಸ್ವಲ್ಪ ಹೇಳಮ್ಮ. ನಿಮಗ್ ಹೇಳಿದ್ರೆ ಓವರ್ ಆಕ್ಟಿಂಗ್ ಮಾಡಿ ಎಲ್ಲ ಐಡಿಯಾನು ಫ್ಲಾಪ್ ಮಾಡ್ತೀರಾ. ನಿಮಗ್ ಹೇಳ್ದೇನೆ ಏನಾದ್ರು ಮಾಡ್ಬೇಕು. ಈ ಸಲನು ನಿಮ್ ಗ್ರಾಚಾರ ಕೆಟ್ಟಿದ್ರೆ ಈ ಐಡಿಯಾನು ಫ್ಲಾಪ್ ಆಗುತ್ತೆ. ನೀವ್ ಡಾಕ್ಟರ್ ತರ ಆಕ್ಟ್ ಮಾಡಿದ್ರಿ ಅಂತ ನಿಮ್ ಮಾವನೇ ನಿಜವಾಗ್ಲೂ ನಿಮ್ಮನ್ನ ಜೈಲಿಗೆ ಕಳಿಸ್ತಾರೆ. ಅವ್ವ, ಬಂದು 3 ದಿನ ಆಯ್ತು, ಯಾವಾಗ ಹೋಗ್ತೀರಾ? ನೀ ನನಗೆ ಕೊಡ್ಬೇಕಾಗಿರೋ ದುಡ್ಡಿಗೆ ಇನ್ನು 5 ಲಕ್ಷ ಸೇರಿಸ್ಕೊಟ್ಬಿಟ್ರೆ ನಾನು ಈಗಲೇ ಇಮಿಡಿಯೇಟ್ ಆಗಿ ಈ ಮನೆಯಿಂದ ಡಿಸ್ಚಾರ್ಜ್ ಆಗ್ಬಿಡ್ತೇನೆ. ಅಂಕಲ್, ಜಾನಿಗೆ ಬರ್ತಿರೋ ಇನ್ಕಮ್ ಅಲ್ಲಿ 10 ಲಕ್ಷ ಎಲ್ಲ ಯಾವ ಲೆಕ್ಕ? ಕೊಡ್ತಾರ ಬಿಡಿ, ಆದ್ರೆ ಕೊಟ್ಮೇಲೆ ನೀವು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಶಂಕರೇಶ್ವರ ಒಳ್ಳೇದು ಮಾಡಪ್ಪ. ಈ ಪಾರು ಬಡ್ಡತ್ತದೆ ಯಾಕೆ ಇಲ್ಲಿ ಬಂದು ಮನೆ ಕಡ? ಇವಳು ಹೆಂಗೆ ಬಿಟ್ರೆ ಏನೇನೋ ಮಾಡಾಕ್ ಬಿಡ್ತಾಳೆ. ಪಾರು ಪಾರು ಮಾತಾಡ್ತಾ ಇಲ್ವಲ್ಲಪ್ಪ, ಮಾತ್ರಕ್ಕಿದ್ರೆ ತಕೊಂಬಿಟ್ಟಿದ್ದಾಳೆ, ಹೆಂಗೋ ಮಾಡ್ತೀನಿ. ಅದಕ್ಕೆ ಅಕ್ಕ ಪುಳ ಬಡ್ಡತ್ತದೆ. ನಾಲ್ಗನ್ನ ಆಚೆ ಬಿಟ್ಕೊ ಮಲಗಿರೋದು ನೋಡ್ಬಿಟ್ಟು ದಯ್ಯ ಅಂತ ಎದ್ರಕೊಂಬಿಟ್ಟಲ್ಲಪ್ಪ. ಮಾಡ್ತೀನಿ. ಅಡಕೆ ಅಕ್ಕಬುಲ, ಅಡಕೆ ಅಕ್ಕಬುಲ, ಏನಪ್ಪ ಅಳ್ಳಾಡ್ತಾ ಇಲ್ವ? ಹೋಗಿಬಿಟ್ನೆ ಹೆಂಗೋ ಉಸಿರಾಡ್ತಾವನೆ. ಅಡಕೆ ಅಕ್ಕಬುಲ, ಬಾಯಿ ಮುಚ್ಕೊ ಒಳಕೋಗ್ಬಿಡ್ತೀನಿ. ನೋಡ್ರೆ ಯಾಕೆ ಹೊಡೆದ್ರಿ? ಅಡ ನಮ್ಮಟ್ಟಿ ಒಳಕ ಅದು ನನ್ನ ಕೋಣ ಒಳಕ್ ಬಂದು ನನ್ನ ದಂಡಲ್ಲೇ ಮಲಿಕೊಳ್ಳೋದಲ್ದೆ ಯಾಕೆ ಹೊಡೆದ ಅಂತ ಬೇರೆ ಕೇಳಿಯಾ? ಯಾಕೆ ಕೂಡ ಬಂದು ಮಲಿಕೊಂಡ? ಹಾಲಲ್ಲಿ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ. ಇಲ್ಲಿಗೆ ಬಂದು ಮನಿಕಂತ ಯಾರು ಹೇಳ್ದವ್ರು? ಆಪ್ತ ರಕ್ಷಕಿ ಪಾರು ಅವರು. ನನಗೆ ಗೊತ್ತಿಲ್ದಂಗ ನಿನ್ನ ಹಟ್ಟಿ ಒಳಕ್ ಬಿಟ್ಕೊಂಡಿದ್ದಾಳ. ಮಾಡ್ತೀನಿ ಪಾರು. ಏ ಪಾರು, ಬಂದಿ ಶ್ರೀ ರಾಮಚಂದ್ರ ಗೌಡ್ರೆ,
ಯಾನ ಒತ್ತಾರೆ ಈ ಪಾರ್ಟಿ ಗೆಪ್ತಿ ಮಾಡ್ಕೋತಿದ್ರಲ್ಲ. ಗೆಪ್ತಿ ಮಾಡ್ಕೊಳ್ಳೋದು ಹಂಗಿರ್ಲಿ, ಈ ಕೆಕ್ಕಬುಲ ಬೊಡ್ಡೆದ ನಟ್ಟಿ ಒಳಗೆ ಸೇರ್ಸ್ಕೊಂಡವ್ರು ಯಾರ? ಯಾರೋ ಬುಲ್ಡರ್ ಬಂದು ಇವ್ರನ್ನ ಒದ್ದು ಓಡಿಸ್ಬಿಟ್ಟವ್ರಂತೆ. ಪಾರವ್ರೆ ಅದು ಬುಲ್ಡರ್ ಅಲ್ಲ ಬಿಲ್ಡರ್. ಹೇಳಿದ್ರಿ ಜಾಡ. ಅದೆಂತದ್ದು ದೊಡ್ಡ ದೊಡ್ಡ ಅಡ್ಡಿಗಳು ಕಟ್ಟಗೋಸ್ಕರ ಇವ್ರನ್ನ ಬೀದಿ ಪಾಲ್ ಮಾಡ್ಬಿಟ್ಟವ್ರೆ. ಇನ್ಮ್ಯಾಕೆ ಇವ್ರು ನಮ್ಮ ಮಟ್ಟಿಲೇ ಇರ್ತಾರೆ. ಇವ ನಮ್ಮ ಮಟ್ಟಿಲಿ ಇರ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ಬೇಕು. ನನ್ನ ಪರ್ಮಿಷನ್ ಇಲ್ಲದೆ ಹೆಂಗ್ ಅಟ್ಟಿ ಒಳಗೆ ಸೇರ್ಸ್ಕೊಂಡೆ? ಅತ್ತೆ ಅವ್ರು ಫೋನ್ ಮಾಡಿ ಕೇಳ್ದಿ, ಇಂಥ ಟೈಮಲ್ಲಿ ನಾವು ಸಹಾಯ ಮಾಡ್ದೆ ಇನ್ಯಾರು ಸಹಾಯ ಮಾಡೋರು, ಅದಕ್ಕೆ ನಮ್ಮ ಮಟ್ಟಿಲೇ ಇಟ್ಕೊಂಡು ಕೂಸ್ತರ ಚೆನ್ನಾಗಿ ನೋಡ್ಕೊಂತ ಹೇಳಿದ್ರು. ನಿಮ್ಗೆ ಆ ಪಾರ್ಟಿ ಅನುಮಾನ ಇದ್ರೆ ಅತ್ತೆ ಅವ್ರನ್ನೇ ಫೋನ್ ಮಾಡಿ ಕೇಳ್ಕೊಳ್ಳಿ. ಫೋನ್ ಮಾಡೋಕ್ಕೆಲ್ಲ ಈಗ ಟೈಮ್ ಇಲ್ಲ. ಈಗ ದಿನನಿತ್ಯದ ಕಾರ್ಯ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ನಿಮ್ಮ ತಿಥಿ ಕಾರ್ಯ ಮಾಡ್ತೀನಿ. ಬಾರು, ಇದಕ್ಕೆ ಯಾಕೆ ಬೀಗ ಹಾಕೊಂಡ್ ಮಡಿಕೊಂಡಿದೆ? ಒಳಗೆ ನಾನಿದ್ದೇನಲ್ಲ ಅದಕ್ಕೆ. ಅಂದ್ರೆ ನನಗೆ ಗೊತ್ತಿಲ್ದಂಗ ಇನ್ನೊಬ್ಬನ ಅಟ್ಟಿ ಒಳಗೆ ಸೇರಿಸ್ಕೊಂಡಿದೆಯಾ? ಯಾವ ನಾವು ಬಿರ್ಬಿರ್ ನಾಚಕ್ ಬಾ. ಇಲ್ಲೇನು ಕಪ್ಪಿ ಕುಣಿಸ್ತಾ ಇದ್ದಾನೆ ಅಲ್ಲಿ ಕಿರಿಯಾಕ ಹೋಗತ್ತಾಗ. ನಾಚ್ಕ ಹೋಗೋದಂಗಿರ್ಲಿ, ನೀವು ಒಳಕ್ ಹೋಗೋವರೆಗೂ ಹುಸಿ ಹುಷಾರು. ಅಡ ಉಮ್ಮತ್ತೂರು ಮಿಳ್ಳ ಬಿರ್ನ ಆಚಕ್ ಬೇಡ. ಲಾಕ್ ಓಪನ್ ಇದೆ, ಬರ್ಬೋದು. ಬರ್ನಿಲ್ಲ ಅಂದ್ರೆ ಬೇಡ ಪೆಟ್ಟು ಬಿಡ್ತೀನಿ ಬಾಚ್ಕ. ಗೌಡ್ರೆ ಬರ್ತಾನಿರಿ, ಯಾಕೆ ಟೆನ್ಷನ್ ತಗೋತೀರಾ? ಹಂಗಂದ್ರಯ್ಯ ಕರಿಬೇಕು ನಿನ್ನ. ಮಧುರ ಅವ್ರ ಬನ್ನಿ ಗೌಡ್ರೆ, ತಿಂಡಿ ಆಯ್ತಾ? ಆಯ್ತು, ನಿಮ್ಮ ಕೈಯಾರ ನೀವು ತಿನ್ಸಿರಿ, ಇನ್ನೊಂದ್ಸರಿ ತಿಂತೀನಿ. ಏನಂದ್ರೆ? ನಮ್ದಾಯ್ತು ನಿಮ್ದಾಯ್ತಾ ಅಂದಿ. ಆಯ್ತು ಗೌಡ್ರೆ. ಏನಿವತ್ತು ಅಂಗಡಿಗೆ ಹೋಗಲ್ವಾ? ಹೋಗ್ತಾ ಇದ್ದೀವಿ ಮಧುರ ಅವ್ರೆ, ನಿಮ್ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಅದಕ್ಕೆ ಬಂದಿ ಅನ್ನಿ. ಏನ್ ವಿಷಯ ಗೌಡ್ರೆ? ಮಧುರ ಅವ್ರೆ, ನಮ್ಮ ಪಾರು ಹೊಸಿನೂ ಬುದ್ಧಿ ಇಲ್ಲ, ದಂಡ ಪಟ್ಟಿತ್ತದು ಅನ್ನಿ. ಯಾಕೆ, ಏನಾಯ್ತು ಈಗ? ನೋಡಿ ಮಧುರ ಅವ್ರೆ, ಆ ಕೆಕ್ಕಬುಲ್ಗೂ ಉಮ್ಮತ್ತರು ಮಿಳ್ಳಿಗೂ ಅಟ್ಟಿ ಇಲ್ಲ ಅಂತ ನಮ್ಮ ಮಟ್ಟಿಗೆ ಕರ್ಕೊಂಬಂದು ಇರ್ಸ್ಕೊಂಡಲ್ಲ, ಇದು ಎಷ್ಟ್ರ ಮಟ್ಟಿಗೆ ಸರಿ ನೀವೇ ಹೇಳಿ? ಇದ್ರಲ್ಲಿ ತಪ್ಪೇನಿದೆ? ಮಧುರ ಅವ್ರೆ, ನೀವು ಪಾರು ಥರನೇ ಮಾತಾಡ್ತಾ ಇದ್ದಾರಲ್ಲ. ಆ ಬಿಲ್ಡರ್ ಬಾಲನ ಬಂದು ಅವಾಜ್ ಆಗ್ತಾಗ ಆ ಬೊಡ್ಡೆ ತಾವ್ ಯಾಕೆ ಅಟ್ಟಿ ಬಿಟ್ಟು ಬರಬೇಕಿತ್ತು? ಅವ್ರಿಗೂ ಅವಾಜ್ ಹಾಕ್ಬಿಡ್ಬೇಕಾಗಿತ್ತಪ್ಪ. ಗೌಡ್ರೆ, ಆ ಬಿಲ್ಡರು ರೌಡಿಗಳನ್ನ ಬಿಟ್ಟು ಅವನ ಮನೆಯಿಂದ ಆಚೆ ಹಾಕ್ತಿದ್ದಾರೆ. ಇಂಥ ಪರಿಸ್ಥಿತಿಲಿ ಅವ್ರು ಏನ್ ಮಾಡ್ತಾರೆ? ಅದಕ್ಕೆ ನಿಮ್ಮನೆಗೆ ಬಂದಿದ್ದಾರೆ. ತಿಂದು ತಿಂದು ಮೈನ ಎಮ್ಮ ಥರ ಬೆಳೆಸ್ಕೊಂಡ್ರೆ ನಾಲ್ಕು ಬಿಟ್ಟು ಕಳಿಸ್ಬೇಕಿತ್ತು. ಅವ್ರ ಕೈಲಿ ಆಗ್ಲಿಲ್ಲ, ಅದಕ್ಕೆ ನಿಮ್ಮನೆಗೆ ಬಂದಿದ್ದಾರೆ. ಈಗ ನೀವೇ ಹೋಗಿ ಹೊಡೆದ್ ಬನ್ನಿ. ತೊಂದ್ರೆ ಇಲ್ಲ, ಬೇಡ ಬಿಡಿ. ಗೌಡ್ರೆ, ಒಂದ್ಸಲ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ನೋಡಿ. ಅವ್ರು ಇಂಥ ಪರಿಸ್ಥಿತಿಲಿ ನಿಮ್ಮನೆಗೆ ಬರದೆ ಬೇರೆ ಎಲ್ಲಿ ಹೋಗ್ಬೇಕಿತ್ತು? ನೀವು ಚಂದಾಗಿ ಹೇಳೋದಕ್ಕೆ ಬುಡಿ ಮಧುರ ಅವ್ರೆ, ಕಂಡವ್ರನ್ನೆಲ್ಲ ಅಟ್ಟಿಲಿ ಇಟ್ಕೊಂಡು ಉಣ್ಣಕ್ಕಿಕ್ಕ ಅವ್ರೇನು ನಮ್ಮ ನಂಟ್ರ? ಸರ್, ಫಾರ್ ಎಕ್ಸಾಂಪಲ್, ಇಂಥ ಪರಿಸ್ಥಿತಿ ನನಗ್ ಬಂದ್ರೆ ನೀವ್ ಏನ್ ಮಾಡ್ತೀರಾ? ನಿಮಗೇನಾದ್ರು ಆ ಥರ ಆಗ್ಬಿಟ್ಟಿದ್ರೆ ನನ್ನ ಕ್ವಾಡಲ್ಲಿ ಇಟ್ಕೊಂಡ್ಬಿಡ್ತಾ ಇದ್ದಿ. ಏನಂದ್ರೆ? ನಿಮ್ಗೆ ಆ ಥರ ಪರಿಸ್ಥಿತಿ ಬರಕ್ ನಾ ಬಿಡಲ್ಲ ಅಂದಿ. ನನ್ ಬಗ್ಗೆ ಯಾಕೆ ಅಷ್ಟೊಂದು ಕೇರ್ ಮಾಡ್ತೀರಾ? ನಾನೇ ನಿಮ್ ರಿಲೇಟಿವಾ? ಒಂದ್ರ ಸಂಬಂಧ ಬೆಳೆಸ್ಬಿಡದಿ. ಮಧುರ ಅವ್ರೆ, ಎದ್ರ ಬದ್ರ ಅಟ್ಟೆವ್ರು ಅಂದ್ಮೇಲೆ ಸಂಬಂಧ ನೋಡ್ಕೊಂಡು ಸಹಾಯ ಮಾಡಕ್ಕಾದ್ದ? ಸೇಮ್ ಟು ಸೇಮ್. ಈಗಲೂ ಅವ್ರನ್ನ ರಿಲೇಟಿವ್ಸ್ ಅನ್ಕೊಂಡು ಹೆಲ್ಪ್ ಮಾಡಿ. ನಿಮ್ ಕೈಲಿ ಹೆಲ್ಪ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾನೇ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಎಂತ ಮಾತು ಅಂತ ಹೇಳ್ಬಿಟ್ರಿ ಮಧುರ ಅವ್ರೆ. ಇಂಥ ಮಾತನ್ನ ಕೇಳಿಸ್ಕೊಳಕ್ಕಿಂತ ಆಕಾಶದಲ್ಲಿ ಕನ್ನಡ ನಾನು ಆಗ್ಬಾರ್ದ ಚೂಡ. ಮಧುರ ಅವ್ರೆ, ನೀವು ಹೇಳೋದ್ಮೇಲೆ ಮುಗೀತು. ನಾಳೆಯಿಂದ ಅವ್ರು ನಮ್ಮ ಮಟ್ಟಿಲೇ ಇರ್ತಾರೆ, ನಮ್ಮ ಮಟ್ಟಿಲೇ ಉಣ್ತಾರೆ, ನಮ್ಮ ಮಟ್ಟಿಲೇ ಮನಿಕತ್ತಾರೆ. ಗೌಡ್ರೆ, ಒಂದ್ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೈ ಚಾನ್ಸ್ ನೀವೇನಾದ್ರೂ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಕೊಟ್ರೆ ಲೈಫಲ್ಲಿ ನಿಮ್ ಮುಖ ನೋಡಲ್ಲ. ಹಾಯ್ ಪರೋರೆ. ಆಯಕ್ ನಾನೇನ್ ಗೂಳಿಯಾ? ಪರೋರೆ, ಹಾಯ್ ಅಂದ್ರೆ ಹಾಯೋದಲ್ಲ, ಮಾತಾಡ್ಸೋ ರೀತಿ. ಓ ಹಂಗ, ನಾನು ಹಿಂಗ ಅನ್ಕೊಂಡ್ಬಿಟ್ಟಿ. ಏನ್ ಮಾಡ್ತಾ ಇದ್ದೀರಾ? ನಾಟಿ ಹಾಕಿ ಕಾಳಕ್ಕೆ ಇಳ್ತಾವ್ನಿ. ಇನ್ನೇನ್ ಜಾನಿ ಅವ್ರೆ, ಕಂಡು ಗಂಡ ಹೆಣ್ಣ ಅಂತ ಕೇಳ್ದಂಗೆ ನಾನ್ ನಾಷ್ಟ ಮಾಡ್ತಿರೋದ್ ನೋಡ್ತಿದ್ರು ಏನ್ ಮಾಡ್ತಿದ್ರಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಬೇಜಾರ್ ಮಾಡ್ಕೋಬೇಡಿ ಪರೋರೆ, ಸುಮ್ಮನೆ ತಮಾಷೆ ಮಾಡಿದೆ. ಪರೋರೆ, ನಾನೊಂದು ಕವನ ಬರ್ದಿದ್ದೀನಿ, ಹೇಳ? ಹೌದಾ? ನಂಗೂ ಕವನ ಅಂದ್ರೆ ಬೋ ಇಷ್ಟ. ನಾನು ಅಡ್ಗೆ ಮಾಡ್ತವನಲ್ಲ, ನಿಮ್ ದಂಟಕ್ ಬಂದ್ ಕೇಳಕ್ಕಾಗಲ್ಲ, ನೀವ್ ಅಲ್ಲಿಂದಾನೆ ಹೇಳಿ. ಈ ಕವನ ಕೇಳಿದ್ರೆ ನೀವು ನನ್ನ ಇಷ್ಟಪಡ್ತೀರಾ ಪರೋರೆ? ಏನಂದ್ರಿ? ಈ ಕವನ ಕೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದೆ. ಸರಿ ಹೇಳಿ. ನಮ್ಮಮ್ಮ ಊರಿಂದ ಬಂದ್ರೆ ಬೆಳಿಗ್ಗೆ 4, ಮಧ್ಯಾಹ್ನ 4, ರಾತ್ರಿ 4 ಬೀಳೋದು ನಿಮ್ಗೇನೆ. ಆಶೀರ್ವಾದ ಮಾಡಿ. ನಾನು ಬಂದಾಗಿಂದ ನೋಡ್ತೀವ್ನಿ, ಅಲ್ಲೇನೆ ಕುಡ್ದವ್ರಂಗೆ ಮುಖ ಮಾಡ್ಕೊಂಡವನೇ.